ಇತಿಹಾಸ ಪ್ರಸಿದ್ಧವಾದಂಥ ನಿಜಗಲ್ಲು ಸಿದ್ದರಬೆಟ್ಟ ಪುರಾತನವಾದಂಥ ಒಂದು ಮತ್ತೆ ಒಂದು ಅಕ್ಕ ತಂಗಿ ಕೊನೆ ಇಲ್ಲಿ 17 ಪರಿವಾರ ದೇವಸ್ಥಾನಗಳಿದ್ದಾವೆ. ಇದು ಯಾವತ್ತೊಂದು 50-60 ವರ್ಷಗಳ ಹಿಂದೆ ನಿಧಿಗೋಸ್ಕರ ಕಿಡಿಗೇಡಿಗಳು ಹಾಳು ಮಾಡಿದಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಅಳಿವಿನ ಹಂಚಿನಲ್ಲಿದ್ದಂಥ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಸಿದ್ದರಬೆಟ್ಟ ದೇವಸ್ಥಾನಗಳ ಜೀರ್ಣೋದ್ಧಾರ ಸಮಿತಿ ಅಂತೇಳಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮುಖಾಂತರ ಅಳಿವಿನ ಹಂಚಿನಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಇವತ್ತು ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ನಮ್ಮ ಟ್ರಸ್ಟಲ್ಲಿ ಸುತ್ತಮುತ್ತ ರೈತರು ಈ ಕಡೆ ಭಾಗದ ಸಿದ್ದಪ್ಪನ ಭಕ್ತರೆಲ್ಲ ಸೇರಿ ಟ್ರಸ್ಟ್ ಮಾಡಿಕೊಂಡು ಇವತ್ತು 9 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬಂದಿದ್ವಿ. ಮೊದಲಿಗೆ ಹನುಮಂತ ಜಯಂತಿಯನ್ನು ಆಚರಣೆ ಮಾಡಿದ್ರು. ಇಲ್ಲಿ ಮೂಲ ಸಿದ್ದಪ್ಪ ಆಗಿರೋದ್ರಿಂದ ಹಿಂದೆ ಸಿದ್ದಪ್ಪ ಜಾತ್ರೆ ಕೂಡ ನಡೀತಾ ಇತ್ತು, ನಿಂತೋಗಿತ್ತು. ಈಗ 2 ವರ್ಷದಿಂದ ಸಿದ್ದಪ್ಪ ಜಾತ್ರೆಯೂ ಸಹ ಮಾಡ್ತಾ ಇದ್ದೀವಿ. ಈ ಸುತ್ತಮುತ್ತದ ಎಲ್ಲ ರೈತ ಬಾಂಧವರು ಸಿದ್ದಪ್ಪನ ಭಕ್ತರು ಸಹಕಾರದಿಂದ ಸಾವಿರಾರು ಜನ ಇವತ್ತು ಸಿದ್ದಪ್ಪನ ದರ್ಶನ ಹನುಮನ ದರ್ಶನ ಬಿಟ್ಟು ಪುನೀತರಾಗ್ತವೆ. ಆ ನಿಟ್ಟಿನಲ್ಲಿ ಬರುವಂಥ ದಿನಗಳಲ್ಲಿ ಒಂದು ಐತಿಹಾಸಿಕ ಸ್ಥಳವಾಗಿ ಮತ್ತೆ ಮರುಕಳಿಸಬೇಕು. ನಮ್ಮ ನೆಲಮಂಗಲದಲ್ಲಿ ಒಂದು ಟೂರಿಸಂ ಪ್ಲೇಸ್ ಆಗಬೇಕು. ಈ ಜಾಗ ಶಿವಗಂಗೆ ಇರ್ಬೋದು, ಸಿದ್ಧಗಂಗೆಗೆ ಇರ್ಬೋದು, ಮತ್ತು ಈ ನಿಜಗಲ್ಲು ಸಿದ್ದರಬೆಟ್ಟ ಇವೆಲ್ಲ ಒಂದು ಪ್ರವಾಸ ತಾಣವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ನಾವು ಇವತ್ತು ಹಾಳಾಗ್ತಾ ಇರೋಂಥದ್ದು ಉಳಿಸಿದರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಒಂದು ಐತಿಹಾಸಿಕ ಸ್ಥಳವಾಗಿ ಉಳಿಬೇಕು. ಈ ಮೇಲ್ಗಡೆ ಇರ್ತಕ್ಕಂಥ ದೇವಸ್ಥಾನ ಒಂದೊಂದೇ ದೇವಸ್ಥಾನವನ್ನು ನಮ್ಮ ಟ್ರಸ್ಟಿನ ಜೀರ್ಣೋದ್ಧಾರವಾಗ್ತದೆ. ಈಗ ಆಲ್ರೆಡಿ ಹನುಮ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ, ಗಣಪತಿಯ ಪ್ರತಿಷ್ಠಾಪನೆ ಆಗಿದೆ. ಇನ್ನು ಸಿದ್ದಪ್ಪಂದು ಮೂಲ ಸ್ಥಾನ ಹಾಗೇ ಇದೆ. ಅದನ್ನು ಜನ ಕೂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ತುಂಬ ಕಷ್ಟದಲ್ಲಿತ್ತು. ಅದು ಇವತ್ತು ಜನ ನಿಂತು ಪೂಜೆ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ. ಈ ಬೆಟ್ಟಕ್ಕೆ ನಮ್ಮ ಈ ಅರಣ್ಯ ಇಲಾಖೆಯವರ ಸಹಕಾರದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರು ಇವತ್ತು ಈ ಬೆಟ್ಟದಲ್ಲಿ ಇಡೀ ಜಿಲ್ಲೆಗೆ ಒಂದು ದೇವರ ಕಾಡು ಅಂತ ಒಂದು ಪ್ರಾಜೆಕ್ಟ್ ಇತ್ತು. ಆ ಪ್ರಾಜೆಕ್ಟನ್ನು ಇದಕ್ಕೆ ಮಂಜೂರು ಮಾಡಿದ್ದಾರೆ. ಅದ್ರ ಮುಖಾಂತರ ಫಾರೆಸ್ಟ್ ಅವರು ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತು ಕೂತ್ಕೊಳ್ಳಿಕ್ಕೆ 10 ಮೆಟ್ಲು ಮಾಡಿಕೊಟ್ಟಿದ್ದಾರೆ, ಕೂತ್ಕೊಳ್ಳಿಕ್ಕೆ ಒಂದು ಚೇರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಇತಿಹಾಸವನ್ನು ಕೂಡ ಅಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ. ಈ ಥರ ಒಂದೊಂದೇ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಸ್ವಲ್ಪ ಕುಂಠಿತಗೊಂಡಿದೆ. ಬರುವಂಥ ದಿನಗಳಲ್ಲಿ ಇದನ್ನು ಒಂದು ಪ್ರವಾಸಿ ತಾಣವಾಗಿ ಮಾಡ್ತೀವಿ. ಮತ್ತು ಈ ಅರಣ್ಯ ಇಲಾಖೆಯವರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ನಾವು ಈ ಒಂದು ಐತಿಹಾಸಿಕ ಸ್ಥಳ ಪುನರ್ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೆರೆ ಮಾಡಬೇಕು. ಹಿಂದೆ ನಾವು ಬಂದಂಥವ್ರಿಗೆ ಟಾಯ್ಲೆಟ್ ಶೌಚಾಲಯಗಳು ಇರ್ಬೋದು, ಸ್ನಾನಗೃಹಗಳು ಇರ್ಬೋದು ಮಾಡಬೇಕಾಗಿತ್ತು. ಹಿಂದೆ ಒಬ್ಬ ಅಧಿಕಾರಿ ಯಾರೋ ಮಾಡಿದ ತಪ್ಪಿಗೆ ಮೇಲ್ಗಡೆ ಮಾಡಬೇಕಾಗಿದ್ದಂಥ ಒಂದು ಇದು ಟಾಯ್ಲೆಟು ಮತ್ತು ಸ್ನಾನಗೃಹಗಳನ್ನು ಕೆಳಗಡೆ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಇದನ್ನು ಇವತ್ತು ಮಾಡಿಸುವಂಥ ಕೆಲಸ ಆಗ್ತದೆ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರದಂದು ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದವನ್ನು ಮಾಡಿ ಬಂದಂಥವ್ರು ಉಣಬಡಿಸಿ ಹೋಗ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಬರುವಂಥ ದಿನಗಳಲ್ಲಿ ಅದನ್ನು ಮಾಡ್ತಾ ಇದ್ದೀವಿ.